ಹಾಯ್ ಮುದ್ದು ಮಕ್ಕಳೇ, ಕಲಿನಲ್ಲಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಬಂಗಾರದ ಮೊಟ್ಟೆ ಎಂಬ ಕಥೆಯನ್ನು ನೋಡೋಣ ಬನ್ನಿ. ಒಂದು ಸುಂದರವಾದ ಹಳ್ಳಿ. ಆ ಹಳ್ಳಿಯಲ್ಲಿ ತಂದೆ ಮಗಳು ವಾಸವಾಗಿದ್ದರು. ಮಗಳ ಹೆಸರು ಮೀನಾ. ಅವಳಿಗೆ ಓದುವುದೆಂದರೆ ತುಂಬ ಇಷ್ಟ. ಆದರೆ ಬಡತನದಿಂದಾಗಿ ಅವಳ ಓದು ಅಷ್ಟಕ್ಕಷ್ಟೇ ಇತ್ತು. ಅವಳ ತಂದೆ ದುಡಿದಿದ್ದ ಹಣವನ್ನೆಲ್ಲ ಕುಡಿಯಲು ಉಪಯೋಗಿಸುತ್ತಿದ್ದ. ಮನೆ ಖರ್ಚಿಗೆ 1 ರೂಪಾಯಿಯನ್ನು ಕೊಡುತ್ತಿರಲಿಲ್ಲ. ಬರುತ್ತಾ ಅವನಿಗೆ ದುಡಿಯಲು ಆಗಲಿಲ್ಲ. ಸಾಲ ಮಾಡಿಕೊಂಡು ಕುಡಿದು ಬರಲು ಪ್ರಾರಂಭಿಸಿದ. ಹೀಗೆ 1-2 ತಿಂಗಳು ಕಳೆಯಿತು. ಕಡೆಗೆ ಅನಾರೋಗ್ಯದಿಂದ ಬಳಲಿ ಸತ್ತನು. ಮೀನಾಗೆ ತಂದೆಯನ್ನು ಕಳೆದುಕೊಂಡ ನೋವು ಒಂದು ಕಡೆಯಾದರೆ, ತಂದೆ ಮಾಡಿದ ಸಾಲವನ್ನು ತೀರಿಸುವುದು ಇನ್ನೊಂದು ಕಡೆಯಾಗಿತ್ತು. ಮೀನಾ ಅವರಿವರ ಮನೆ ಕೆಲಸಕ್ಕೆ ಹೋಗಿ ದುಡಿಯಲು ಪ್ರಾರಂಭಿಸಿದಳು. ಆದರೆ ಆ ದುಡ್ಡು ಅವಳಿಗೆ ಯಾವುದಕ್ಕೂ ಸಾಲುತ್ತಿರಲಿಲ್ಲ. ಹೀಗಿರಬೇಕಾದರೆ ಒಂದು ದಿನ ಒಬ್ಬ ಋಷಿಗಳು ಮೀನಾಳ ಮನೆ ಮುಂದೆ ಬಂದು, ಹೊಟ್ಟೆ ತುಂಬಾನೇ ಹಸಿವಾಗ್ತಿದೆ, ಏನಾದರೂ ಇದ್ದರೆ ಊಟಕ್ಕೆ ಕೊಡಮ್ಮ ಎಂದರು. ಹೊರಗೆ ಬಂದು, ಒಳಗೆ ಬನ್ನಿ ಋಷಿಗಳೇ, ಅಡಿಗೆ ತಯಾರಿದೆ, ಊಟಕ್ಕೆ ಬಡಿಸುತ್ತೇನೆ ಎಂದಳು. ತನ್ನ ಸಲುವಾಗಿ ಮಾಡಿಕೊಂಡಿದ್ದ ಅಡುಗೆಯನ್ನು ಋಷಿಗಳಿಗೆ ಬಡಿಸಲು ಮುಂದಾದಳು. ಆಹಾರವನ್ನು ಸೇವಿಸಿದರು ಮತ್ತು ಅವರ ದಿವ್ಯ ದೃಷ್ಟಿಯಿಂದ ಮೀನಾ ತನ್ನ ಸಲುವಾಗಿ ಮಾಡಿದ ಅಡುಗೆಯನ್ನು ನನಗೆ ಬಡಿಸಿದಳೆಂದು ಅವರಿಗೆ ಗೊತ್ತಾಯಿತು. ಅವಳ ಕಷ್ಟ ಗೊತ್ತಾಗಿ ಹೊರಡುವಾಗ ಋಷಿಗಳು ಅವಳಿಗೆ ಒಂದು ಕೋಳಿಯನ್ನು ವರವಾಗಿ ಕೊಟ್ಟರು. ಆ ಕೋಳಿಯನ್ನು ಮೀನಾ ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು. ಸ್ವಲ್ಪ ದಿನದ ನಂತರ ಅದು ಬಂಗಾರದ ಮೊಟ್ಟೆಯನ್ನು ಇಡಲು ಪ್ರಾರಂಭಿಸಿತು. ಇದನ್ನು ನೋಡಿ ಅವಳು ತುಂಬಾ ಖುಷಿಪಟ್ಟಳು ಮತ್ತು ಋಷಿಗಳಿಗೆ ಅಲ್ಲಿಂದಲೇ ವಂದನೆಗಳನ್ನು ತಿಳಿಸಿದಳು. ಆ ಬಂಗಾರದ ಮೊಟ್ಟೆಯಿಂದ ಮೀನಾ ತನ್ನ ತಂದೆ ಸಾಲ ಮಾಡಿದನ್ನೆಲ್ಲ ತೀರಿಸಿದಳು ಮತ್ತು ಉಳಿದ ಹಣದಿಂದ ಪುಸ್ತಕಗಳನ್ನು ತೆಗೆದುಕೊಂಡು ಕಷ್ಟಪಟ್ಟು ಓದಿ ದೊಡ್ಡ ಅಧಿಕಾರಿಯಾದಳು.